ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ರುಚಿಕರವಾದ ಮರ್ವಾಯಿ ಸುಕ್ಕವನ್ನು ಮಾಡ್ತಿದ್ದೇನೆ. ಬನ್ನಿ ಹಾಗಾದ್ರೆ ಮರ್ವಾಯಿ ಸುಕ್ಕ ಹೇಗೆ ಮಾಡುವುದಂತ ನಾವೀಗ ನೋಡೋಣ. ಮೊದಲಿಗೆ ಮರ್ವಾಯಿಯನ್ನು ಚೆನ್ನಾಗಿ ನೀರಲ್ಲಿ 2 ರಿಂದ 3 ಬಾರಿ ತೊಳಿಬೇಕು. ಆಮೇಲೆ ಇದನ್ನು ನೀರಲ್ಲಿ ಅರ್ಧದಿಂದ 1 ದಿನದವರೆಗೆ ನೆನೆಸಿಡ್ಬೇಕಾಗ್ತದೆ. ಹೀಗೆ ಮಾಡುವುದರಿಂದ ಮರ್ವಾಯಿಯಲ್ಲಿರುವ ಮರಳು ಅಥವಾ ಮಣ್ಣು ಪೂರ್ತಿಯಾಗಿ ಹೋಗಿ ಕ್ಲೀನ್ ಆಗ್ತದೆ. ದೊಡ್ಡ ಸೈಜ್ ಮರ್ವಾಯಿ ಇದ್ರೆ ಅರ್ಧ ಕಟ್ ಮಾಡಿ ಮಾಂಸ ಇರುವ ಭಾಗವನ್ನು ಮಾತ್ರ ಇಟ್ಕೊಳ್ಬಹುದು. ಇಲ್ಲದ್ರೆ ನೇರವಾಗಿ ಬೇಯಿಸಿದಾಗ ಅದು ತನ್ನಷ್ಟಕ್ಕೆ ತಾನೇ ಓಪನ್ ಆಗ್ತದೆ. ಇಲ್ಲಿ ನಾನು 150ರಷ್ಟು ಮರ್ವಾಯಿಯನ್ನು ತಗೊಂಡಿದ್ದೇನೆ. ನಾವೀಗ ಮರ್ವಾಯಿ ಸುಕ್ಕಕ್ಕೆ ಬೇಕಾಗುವಂತ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಕಾವಲಿ ಅಥವಾ ಪಾತ್ರೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಬೇಕು. ಕೊಬ್ಬರಿ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ 20 ರಿಂದ 22 ಬ್ಯಾಡಗಿ ಮೆಣಸು, ಹಾಗೇನೆ 4 ರಿಂದ 5 ಸಣ್ಣ ಮೆಣಸನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಮೆಣಸು ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಮತ್ತೆ ಅದೇ ಕಾವಲಿಗೆ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಮೆತ್ತೆ, ಹಾಗೆಯೇ ಅರ್ಧ ಟೀ ಸ್ಪೂನ್ ಅಷ್ಟು ಕರಿಮೆಣಸನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ 8 ರಿಂದ 10 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸಿ 1 ರಿಂದ 2 ನಿಮಿಷಗಳ ಕಾಲ ರೋಸ್ಟ್ ಮಾಡಬೇಕು. ಈಗ ಇದು ಕೂಡ ರೋಸ್ಟ್ ಆಯಿತು. ಇದನ್ನು ಕೂಡ ಸೇಮ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಮತ್ತೆ ಅದೇ ಕಾವಲಿಗೆ 1 ತುರಿದ ತೆಂಗಿನಕಾಯಿ, ಹಾಗೆಯೇ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನವನ್ನು ಸೇರಿಸಿ ಚೆನ್ನಾಗಿ ತೆಂಗಿನ ತುರಿ ಪರಿಮಳ ಬರುವವರೆಗೆ ಫ್ರೈ ಮಾಡಬೇಕು. ಈಗ ರೋಸ್ಟ್ ಮಾಡಿದ ತೆಂಗಿನ ತುರಿಯನ್ನು ಒಂದು ಸಪರೇಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಬೇಕು. ಮಸಾಲೆಗೆ 1 ಸಣ್ಣ ತುಂಡು ಹುಣಸೆ ಹುಳಿಯನ್ನು ಸೇರಿಸಿ ನಂತರ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೀರು ಬೇಕಾದ್ರೆ ಮಾತ್ರ ಸೇರಿಸಬೇಕು. ನಿಮಗೆ ಸ್ವಲ್ಪ ಗಸಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸಬಹುದು. ಈಗ ಮಸಾಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಬೇಕು. ತೆಂಗಿನ ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಸೇರಿಸಬೇಕು. ಸಾಸಿವೆ ಒಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಅದಕ್ಕೆ ಸ್ವಲ್ಪ ಕರಿಬೇವು, 1 ಕಟ್ ಮಾಡಿದಂತಹ ಹಸಿಮೆಣಸು, ಹಾಗೇನೆ 1 ಇಂಚಷ್ಟು ಸಣ್ಣದಾಗಿ ತುಂಡು ಮಾಡಿದಂತಹ ಶುಂಠಿಯನ್ನು ಸೇರಿಸಿ ಈಗ ಇದಕ್ಕೆ 2 ಮಧ್ಯಮ ಗಾತ್ರದ ತುಂಡು ಮಾಡಿದ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಸಾಫ್ಟ್ ಆಯಿತು. ಈಗ ಇದಕ್ಕೆ 2 ಮಧ್ಯಮ ಗಾತ್ರದ ಕತ್ತರಿಸಿದ ಟೊಮೆಟೊವನ್ನು ಸೇರಿಸಿ ಟೊಮೆಟೊ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಟೊಮೆಟೊ ಕೂಡ ಸಾಫ್ಟ್ ಆಯಿತು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನವನ್ನು ಸೇರಿಸಬೇಕು. ತೊಳೆದು ರೆಡಿ ಮಾಡಿಟ್ಟಂತಹ ಮರ್ವಾಯಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸಬೇಕು. ಹಾಗೆಯೇ ಸ್ವಲ್ಪನೇ ನೀರನ್ನು ಸೇರಿಸಿ ಮರ್ವಾಯಿ ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷಗಳ ನಂತರ ಮರ್ವಾಯಿ ಚೆನ್ನಾಗಿ ಬೆಂದಿದೆ. ಎಲ್ಲ ಮರ್ವಾಯಿ ಕೂಡ ಓಪನ್ ಕೂಡ ಆಗಿದೆ. ಈಗ ಇದಕ್ಕೆ ಮಿಕ್ಸಿಯಲ್ಲಿ ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಲೋ ಫ್ಲೇಮ್ನಲ್ಲಿ ನೀರು ಆವಿಯಾಗುವವರೆಗೆ ಬಿಡಬೇಕು. ಸ್ವಲ್ಪ ಗಸಿ ಬೇಕಾದರೆ ನೀರು ಆವಿಯಾಗಲಿಕ್ಕೆ ಬಿಡಲಿಕ್ಕಿಲ್ಲ. ಈಗ ನೀರು ಕೂಡ ಕಮ್ಮಿ ಆಯಿತು. ಈಗ ಇದಕ್ಕೆ ಫ್ರೈ ಮಾಡಿಟ್ಟಂತಹ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು 2 ನಿಮಿಷಗಳ ಕಾಲ ಗ್ಯಾಸ್ನಲ್ಲಿ ಹಾಗೇನೆ ಬಿಡಬೇಕು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಸಿಂಪಲ್ ಆದ ಮಂಗಳೂರು ಸ್ಟೈಲ್ನಲ್ಲಿ ಮರ್ವಾಯಿ ಸುಕ್ಕ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸ್ಮಾರ್ಟ್ ಕುಡ್ಲ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬೈ ಬೈ. ಸಿ ಯು.